ಹಲೋ ಟ್ರೇಡರ್ಸ್. ವೆಲ್ಕಮ್ ಟು ಕರ್ನಾಟಕ ಟ್ರೇಡರ್ಸ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಕೋರ್ಸ್ಗೆ ನೀವು ಎನ್ರೋಲ್ ಆಗಿರೋ ಕಾರಣಕ್ಕಾಗಿ. ಮೊದಲನೇದಾಗಿ ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಏನೇ ಮಾಡ್ತೀವಿ ಅಂತಂದ್ರೂ ನಮಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ, ರೈಟ್? ತುಂಬಾ ಜನಕ್ಕೆ ಏನಪ್ಪ ಗೊತ್ತು ಅಂತ ಕೇಳಿದ್ರೆ ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇಲ್ಲಿ ಸಾಕಷ್ಟು ವಿಚಾರನ ತಿಳ್ಕೊಂಡು ಸಾಕಷ್ಟು ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಯಾವುದು ನಮಗೆ ಅವಶ್ಯಕತೆ ಇರುತ್ತೆ, ಯಾವುದು ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ಅಂತ ಒಂದು ಗೊಂದಲನೇ ಜಾಸ್ತಿ ಇರುತ್ತೆ, ಕರೆಕ್ಟಾ? ಹಾಗಾಗಿ ಈ ಒಂದು ಮಿನಿ ಕೋರ್ಸ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ ವೆರಿ ನಾಮಿನಲ್ ಫೀಸ್ಗೆ. ಈ ಒಂದು ಕೋರ್ಸ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಕಂಪ್ಲೀಟ್ ಬುಕ್ ಸಮರಿ ಅಲ್ಲದೆ ನಿಮಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನ ಮಾತ್ರ ತುಂಬಾ ಸಿಂಪಲೆಸ್ಟ್ ವೇಲಿ, ತುಂಬಾ ಕಡಿಮೆ ಡ್ಯೂರೇಷನ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತ ಒಂದು ಕೋರ್ಸ್ ಇದಾಗಿರುತ್ತೆ. ಈ ಒಂದು ಕೋರ್ಸ್ ಅನ್ನ ನೀವು ನೋಡ್ಬೇಕಾದ್ರೆ ನಿಮಗೆ ಟ್ರೇಡಿಂಗ್ ನ ಸಲುವಾಗಿ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು, ಬೇಸಿಕ್ ವಿಚಾರಗಳಿರುತ್ತೆ, ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ನಾವು ತುಂಬಾ ಡೀಪ್ ಹೋಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಯಾವುದು ಕೂಡ ನಮಗೆ ದುಡ್ಡು ಬರೆಸುವಂತ ಇನ್ಫಾರ್ಮೇಶನ್ ಏನಲ್ಲ. ಓಕೆ, ಒಂದು ನಾಲೆಜ್ ನ ಸಲುವಾಗಿ, ಒಂದು ಬೇಸಿಕ್ ಇನ್ಫಾರ್ಮೇಶನ್ ಸಲುವಾಗಿ ನಮ್ಗೆ ಇದರ ಅವಶ್ಯಕತೆ ಇದೆ ಆಸ್ ಎ ಟ್ರೇಡರ್ ಆಗಿ ಮಾತಾಡೋದಾದ್ರೆ. ಹಾಗಾಗಿ ನಾನು ತುಂಬಾ ಸಿಂಪಲೆಸ್ಟ್ ವೇಲಿ, ತುಂಬಾ ಕಡಿಮೆ ಡ್ಯೂರೇಷನ್ ಅಲ್ಲಿ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಇದನ್ನ ನೀವು ಶುರು ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಕೋರ್ಸ್ ಅನ್ನ ನಾನು ಮುಗಿಸ್ಬೇಕು ಅಂತ. ಓಕೆ, ಆಲ್ರೆಡಿ ನಾನು ಹೇಳಿದಂಗೆ ತುಂಬಾ ಕಡಿಮೆ ಟೈಮ್ ಫ್ರೇಮ್ ಮಾಡ್ತಿರೋದ್ರಿಂದ ನೀವು ತುಂಬಾ ಫಾಸ್ಟ್ ಆಗಿ ಮುಗಿಸ್ಬಿಡ್ಬೋದು. ಹಾಗಂತೇಳಿ ನೀವು ಎಲ್ಲಂದ್ರಲ್ಲಿ ಯಾವಾಗ ಮೈಂಡ್ ಸೆಟ್ ಇಲ್ಲದೆ ಇರಬೇಕಾದ್ರೆ ಟ್ರಾವೆಲಿಂಗ್ ಅಲ್ಲಿ ಇದರ ಟೈಮಲ್ಲಿ ನೋಡೋಕೆ ಹೋಗ್ಬೇಡಿ. ಯಾಕೆಂದ್ರೆ ನೀವು ತಗೊಳ್ಳೋ ಅಂತ ಟೈಮ್ ಏನಿರುತ್ತೆ, ಏನ್ ಕನ್ಸ್ಯೂಮ್ ಮಾಡ್ತೀರಾ ಈ ಒಂದು ಕೋರ್ಸ್ ಅನ್ನ ನೀವು ತಗೊಂಡ ನಂತರ, ಅದು ತುಂಬಾನೇ ವ್ಯಾಲ್ಯೂಬಲ್ ಆಗಿರುವಂತದ್ದು. ಯಾವಾಗ ನೀವು ಫುಲ್ ಫ್ಲೆಜ್ಡ್ ಫ್ರೀ ಆಗಿರ್ತೀರಾ, 100% ಫೋಕಸ್ಡ್ ಆಗಿರ್ತೀರಾ ಅಂಡ್ ಬುಕ್ಕು ಪೆನ್ನು ನಿಮ್ ಕೈಯಲ್ಲಿ ಇಟ್ಕೊಂಡಿರ್ತೀರಾ ಅಂತ ಟೈಮಲ್ಲಿ ಈ ಒಂದು ಕೋರ್ಸ್ ಅನ್ನ ನೋಡಿದ್ದಾಯ್ತು ಅಂತಂದ್ರೆ ನೀವಿಲ್ಲಿ ಯೂಸ್ ಮಾಡುವಂತ ಟೈಮ್ ಕನ್ಸಂಪ್ಷನ್ ಏನಿರುತ್ತೆ ಅದು ನಿಮಗೆ ಆಕ್ಚುಯಲ್ ವ್ಯಾಲ್ಯೂ ಅನ್ನ ಕ್ರಿಯೇಟ್ ಮಾಡುತ್ತೆ. ದಯವಿಟ್ಟು ಒಂದು ಬುಕ್ ಪೆನ್ ಇಟ್ಕೊಂಡು ರೆಡಿ ಇದ್ರೆ ಮಾತ್ರ ಈ ಒಂದು ವಿಡಿಯೋವನ್ನ ನೋಡೋದಕ್ಕೆ ಶುರು ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ನೀವು ಓದಾದ್ಮೇಲೆ ಶುರು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನ ಕರ್ನಾಟಕ ಟ್ರೇಡರ್ಸ್ ಕಮ್ಯುನಿಟಿಗೆ ಅಂಡ್ ಈ ಒಂದು ಕೋರ್ಸ್ಗೆ ಸ್ವಾಗತ ಮಾಡ್ತಾ ಸ್ಟ್ರೈಟ್ ಅವೇ ಕೋರ್ಸ್ ಒಳಗಡೆ ಹೋಗೋಣ ಬನ್ನಿ. ಮೊದಲನೇದಾಗಿ ನಾವು ಇವತ್ತಿನ ಈ ಒಂದು ಟಾಪಿಕ್ ಏನಪ್ಪಾ ಅಂತ ಮಾತಾಡೋದಾಯ್ತು ಅಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ನ ಇಂಟ್ರೊಡಕ್ಷನ್. ಓಕೆ, ತುಂಬಾ ಜನಕ್ಕೆ ನಾವು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸಾಕಷ್ಟು ಕಾಂಪ್ಲೆಕ್ಸ್ ವಿಚಾರಗಳು ನಮಗ್ ಬರ್ತಿರತ್ತೆ. ತುಂಬಾ ವಿಚಾರಗಳು ನೋಡೋದಾಯ್ತು ಅಂದ್ರೆ ನಮಗೆ ಅವಶ್ಯಕತೆ ಇಲ್ಲದೆ ಇರೋದು ಅಂತ ಅನ್ಕೊಳ್ತೀನಿ ನನ್ನ ಪ್ರಕಾರ. ಏನಕ್ಕೆ ಅಂದ್ರೆ ಅಷ್ಟೊಂದು ಜಾಸ್ತಿ ನೀವು ತಗೊಂಡ್ರಿ ಅಂತಂದ್ರೆ ನಿಮಗೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಎನಫ್ ಆಫ್ ಟೈಮ್ ಇರಲ್ಲ ಅಂಡ್ ಸಾಕಷ್ಟು ಗೊಂದಲಗಳೇ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ತುಂಬಾ ಸಿಂಪ್ಲೆಸ್ಟ್ ಅಲ್ಲಿ ಅಂಡ್ ಬೇಕಾಗಿರೋದನ್ನ ಮಾತ್ರ ಮಾಡಿರುವಂತದ್ದು. ಮೊದಲನೇದಾಗಿ ಫೈನಾನ್ಷಿಯಲ್ ಮಾರ್ಕೆಟ್ ನ ಡೆಫಿನಿಷನ್ ಅರ್ಥ ಮಾಡ್ಕೊಳ್ಳೋದಾಯ್ತು ಅಂದ್ರೆ ಮೊದಲನೇದಾಗಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆರ್ ಪ್ಲಾಟ್ಫಾರ್ಮ್ಸ್ ಆರ್ ಸಿಸ್ಟಮ್ ವೇರ್ ಇಂಡಿವಿಜುವಲ್ಸ್, ಬಿಸ್ನೆಸ್ ಪೀಪಲ್, ಗವರ್ಮೆಂಟ್, ನಾವೆಲ್ಲರೂ ಕೂಡ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಮಾತಾಡೋದಾದ್ರೆ ಅಂದ್ರೆ ಸ್ಟಾಕ್ಸ್, ಬಾಂಡ್ಸ್, ಕರೆನ್ಸೀಸ್, ಕಮಾಡಿಟೀಸ್, ಇದೆಲ್ಲ ಏನಿರುತ್ತೆ ಇದನ್ನ ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ ಬಳಸೋ ಅಂತ ಒಂದು ಪ್ಲಾಟ್ಫಾರ್ಮ್. ಓಕೆ, ಅಂದ್ರೆ ಒಂದು ಮಾರ್ಕೆಟ್ ಅಂತ ಹೇಳೋದು ಸಿಂಪಲ್ ಆಗಿ. ಓಕೆ, ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ನೋಡೋದಾಯ್ತು ಅಂದ್ರೆ ಕ್ಯಾಪಿಟಲ್ ಅನ್ನ ಅಲೋಕೇಶನ್ ಮಾಡೋದಕ್ಕೆ ಅಂಡ್ ನಮ್ಮ ರಿಸ್ಕ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಸಮ್ ಅಸೆಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಮಾರ್ಕೆಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ನಮ್ಮ ಅಲ್ಟಿಮೇಟ್ ಗೋಲ್ ಏನಪ್ಪಾ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನಿರುತ್ತೆ ಅದನ್ನ ಅಚೀವ್ ಮಾಡೋ ಸಲುವಾಗಿ ಇಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ತೀವಿ ಅಂತ ಹೇಳ್ಬೋದು. ಓಕೆ, ಫಸ್ಟ್ ನಾವು ತಿಳ್ಕೊಳ್ಳೋಣ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಅಂತ. ನೋಡಿ, ಯಾವುದೇ ಒಂದು ಸ್ಟಾಕ್ ಆಗಿರ್ಲಿ, ಒಂದು ಬಾಂಡ್ ಆಗಿರ್ಲಿ, ಫಸ್ಟ್ ಟೈಮ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀವಿ, ಅಂದ್ರೆ IPO ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಸ್ಟಾಕ್ ಇಲ್ಲಿವರೆಗೂ ಯಾರು ಟ್ರೇಡ್ ಮಾಡದೇ ಇರುವಂತ ಒಂದು ಸ್ಟಾಕ್ ಇನಿಷಿಯಲಿ ಲಿಸ್ಟೆಡ್ ಏನಾಗುತ್ತೆ ಅದನ್ನ ನಾವು IPO ಅಂತ ಹೇಳ್ತೀವಿ ಸಿಂಪಲೆಸ್ಟ್ ವೇಲಿ. ಇದಕ್ಕೆ ಅದರದೇ ಆದಂತ ಸಾಕಷ್ಟು ಪ್ಯಾರಾಮೀಟರ್ಸ್ ಇದಾವೆ. ಲಿಸ್ಟ್ ಆಗೋದಕ್ಕೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ವೈ? ಬಿಕಾಸ್ ನಾವೇನು ಹೋಗಿ ಅದನ್ನ ಲಿಸ್ಟ್ ಮಾಡಲ್ಲ. ಬಟ್ IPO ಅಂತ ಒಂದು ಸ್ಟಾಕ್ ಅಥವಾ ಒಂದು ಕಂಪನಿನೋ ಬರ್ತಾ ಇದೆ ಅಂತಂದ್ರೆ ಅದನ್ನ ನಾವು ಯಾವ ರೀತಿ ರಿಸರ್ಚ್ ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. IPO ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಬರ್ತಿರುವಂತದ್ದು. ಓಕೆ, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಫಸ್ಟ್ ಟೈಮ್ ಇಲ್ಲದೆ ಇರುವಂತ ಒಂದು ವಿಚಾರನ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಾ ಇರುವಂತದ್ದು, ಅಂದ್ರೆ ಫಸ್ಟ್ ಟೈಮ್ ಎಂಟರ್ ಆಗ್ತಾ ಇರುವಂತ ಮಾರ್ಕೆಟ್ ಅಂತಂದ್ರೆ ಪ್ರೈಮರಿ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ ಇವಾಗ ಮಾತಾಡೋದಾಯ್ತು ಅಂದ್ರೆ ಕೆಲವೊಂದು ವಾಚಸ್, ಇವಾಗ ಫಾರ್ ಎಕ್ಸಾಂಪಲ್ ರೋಲೆಕ್ಸ್ ಅಂತ ತಗೊಳ್ಳೋದಾದ್ರೆ ನೋಡಿ, ನಿಮಗೆ ಅದು ರಿಟೇಲ್ ಶಾಪ್ಗಳಲ್ಲಿ ಸಿಗುತ್ತೆ. ಹಾಗೆ ತುಂಬಾ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ನಮಗೆ ಸಿಗುತ್ತೆ.
ಬಟ್ ನಾವು ಅಲ್ಲಿ ಹೋದ್ರೂ ಕೂಡ ಅದನ್ನ ನಾವು ತಗೊಳಕ್ಕಾಗಲ್ಲ ಇಮಿಡಿಯೇಟ್ ಆಗಿ. ಅಲ್ಲಿ ಡೆಮೋ ಪೀಸಸ್ ಎಲ್ಲ ಕೂಡ ಸಿಗುತ್ತೆ, ನಾವು ನೋಡೋದಕ್ಕೆ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಬಟ್ ಇಮಿಡಿಯೇಟ್ ಆಗಿ ನನ್ನ ಹತ್ರ ಎಷ್ಟೇ ದುಡ್ಡಿದ್ರು ಇಮಿಡಿಯೇಟ್ ಆಗಿ ನಾನು ತಗೊಳಕ್ ಬರಲ್ಲ. ಸೊ ನಾನು ಪೇ ಮಾಡಿ 2 ವರ್ಷ 3 ವರ್ಷ ಆದ್ಮೇಲೆ ನನಗೆ ಆ ಒಂದು ವಸ್ತು ಏನಿರುತ್ತೆ ನಮಗೆ ಸಿಗುತ್ತೆ. ಅಂದ್ರೆ ರಿಟೇಲ್ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕೆ ಅಂತಂದ್ರೆ ಅದರದೇ ಆದಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳ್ಬೋದು ಸಿಂಪಲ್ ಆಗಿ. ಅದೇ ಒಂದು ವಾಚ್ ಅನ್ನ ನಾನು ಬೇಕಾದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ, ಅಂದ್ರೆ ಕೆಲವೊಬ್ರು ಆಲ್ರೆಡಿ ಯಾರು ತಗೊಂಡಿರ್ತಾರೆ ಅವ್ರಿಗೆ ನಾವು ಹೆಚ್ಚಿನ ದುಡ್ಡನ್ನ ಕೊಡ್ತೀವಿ ಅಂತ ಸಲುವಾಗಿ ನಾವೇನ್ ಮಾಡ್ತೀವಿ, ಅವ್ರಿಗೆ ನಾವು ಪೇಮೆಂಟ್ ಮಾಡಿದ್ರೆ ಅದು ನಮಗೆ ಡೆಲಿವರ್ ಆಗುತ್ತೆ ಅನ್ನೋದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದ್ರೆ ಇದೇ ತರಾನೇ ಸ್ಟಾಕ್ಸ್ ಅಲ್ಲೂ ಕೂಡ ಅಷ್ಟೇ. ಪ್ರೈಮರಿ ಮಾರ್ಕೆಟ್ ಅನ್ನೋದೇನಪ್ಪಾ ಅಂದ್ರೆ ಆಕ್ಚುಲಿ ಒಂದು ಕಂಪನಿ ಲಿಸ್ಟ್ ಆಗಬೇಕಾದ್ರೇನೆ, ಓಕೆ, ಸೊ ಅದರದ್ದು ಏನ್ ಫಂಡಮೆಂಟಲ್ಸ್ ಏನಿರುತ್ತೆ ಸೊ ಅದ್ರ ಪ್ರಕಾರ ನಾವು ನೋಡಿಕೊಂಡು ನಮಗೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ಗೋ ಶಾರ್ಟ್ ಟರ್ಮ್ಗೋ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ ಅನ್ನೋ ಅಂತ ವಿಚಾರವನ್ನ ನಾವು ಚೆಕ್ ಮಾಡಿ ತಗೊಳ್ತೀವಿ ಅಂತಂದ್ರೆ ಅದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಸೆಕೆಂಡರಿ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ ಇಸ್ ನಥಿಂಗ್ ಬಟ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ, ಸೊ ನಾವೇನ್ ಟ್ರೇಡ್ ಮಾಡ್ತೀವಿ ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದ್ರೆ ಸಿಂಪಲ್ ಆಗಿ ಯಾರು ಪ್ರೈಮರಿ ಮಾರ್ಕೆಟ್ ಅಲ್ಲಿ ತಗೊಂಡಿರ್ತಾರೆ ಸೊ ಅವ್ರೇನ್ ಮಾಡ್ತಾರೆ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡ್ತಾರೆ, ರೈಟ್. ಸೊ ಒಂದ್ ವೇಳೆ ಡಿಮ್ಯಾಂಡ್ ಇತ್ತು, ಫಾರ್ ಎಕ್ಸಾಂಪಲ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ABCD ಅನ್ನೋ ಒಂದು ಕಂಪನಿ ಲಿಸ್ಟ್ ಆಗುತ್ತೆ ಅಂದ್ರೆ ಒಂದು 1000 ಸ್ಟಾಕ್ಸ್ ಅನ್ನ ಶೇರ್ಸ್ ಅನ್ನ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಓಕೆ. ಸೊ ಬೇಡಿಕೆ ಏನಿದೆ ಅಂತಂದ್ರೆ 1500+ ಪೀಪಲ್ ಆ ಸ್ಟಾಕ್ಸ್ ಅನ್ನ ತಗೊಳಕ್ಕೆ ಇಷ್ಟಪಡ್ತಿದ್ದಾರೆ, ಬಟ್ 1000 ಮಾತ್ರ ಕಂಪನಿ ಕೊಡ್ತಿರುವಂತದ್ದು. ಅವಾಗ ಏನಾಗುತ್ತೆ, ಇಲ್ಲಿ ಯಾರು 1000 ಪೀಪಲ್ ತಗೊಂಡಿರ್ತಾರೆ ಅವ್ರೇನ್ ಮಾಡ್ತಾರೆ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅಲ್ಲಿ ಆಕ್ಚುಲ್ ಏನ್ ಪ್ರೈಸ್ ತಗೊಂಡಿರ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಅಂತ ಒಂದು ಸ್ಟಾಕ್ ತಗೊಂಡಿದ್ದಾರೆ ಅಂತಂದ್ರೆ 110 ರೂಪಾಯಿಗೆ 120 ರೂಪಾಯಿಗೆ ಅವರು ಮಾರ್ತೀನಿ, ಬೇಕಿದ್ರೆ ತಗೊಳಪ್ಪ ಅಂತ ಹೇಳ್ತಾರೆ, ರೈಟ್. ಸೊ ಅದನ್ನ ತಗೊಳ್ಳೋ ಜಾಗ ಯಾವುದು ಅಂತಂದ್ರೆ ದಟ್ ಈಸ್ ಸೆಕೆಂಡರಿ ಮಾರ್ಕೆಟ್. ಅಂದ್ರೆ ನಾವು ಇವಾಗ ಎಕ್ಸ್ಚೇಂಜ್ಗಳ ಮುಖಾಂತರ, ಬ್ರೋಕರ್ಗಳ ಮುಖಾಂತರ ಏನ್ ತಗೊಳ್ತಾ ಇದೀವಿ ಅಲ್ವಾ, ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ತಗೊಳ್ಬೇಕಾದ್ರೆ ಸೊ ನಮಗೆ ಪ್ರಮುಖವಾಗಿ ತುಂಬಾ ಎಕ್ಸ್ಚೇಂಜ್ಗಳು ಇಂಡಿಯಾದಲ್ಲಿದೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾಯ್ತು ಅಂದ್ರೆ 2 ಎಕ್ಸ್ಚೇಂಜ್ ಬರುತ್ತೆ. ಸೊ ಅದರಲ್ಲಿ ಒಂದು ಎಕ್ಸ್ಚೇಂಜ್ ಬಂದು NSE, ಓಕೆ, ಐ ಥಿಂಕ್ ನಿಮ್ಮೆಲ್ರಿಗೂ ಗೊತ್ತಿರೋ ಅಂತದೇ ಅಂತ ಅನ್ಕೊಳ್ತೀನಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಅಂತ ಹೇಳ್ತೀವಿ. ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂಥದ್ದು, ರೈಟ್. ಸೊ ಇದು ಇಂಡಿಯಾದಲ್ಲಿ ತುಂಬಾ ಪ್ರಮುಖವಾಗಿರುವಂತ 2 ಎಕ್ಸ್ಚೇಂಜ್ಗಳು. ಸೊ ಈ ಎಕ್ಸ್ಚೇಂಜ್ ಅಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ಬೋದು, ನಮ್ಮ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ ಅನ್ನ ನಾವು ತಗೊಳ್ಳೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಡೀಲ್ಸ್ ವಿತ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂಡ್ ಡಿವಿಡೆಂಡ್ ಇಂಟು 2 ಸೆಗ್ಮೆಂಟ್. ಅದರಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್, ಅಫ್ಕೋರ್ಸ್ ಈಕ್ವಿಟಿಯಲ್ಲಿ ನಾವು ಏನ್ ತಗೊಳ್ತೀವಿ ಅಥವಾ ಮಾರ್ತೀವಿ ಅದನ್ನ ಹೇಳ್ಬೋದು. ನೆಕ್ಸ್ಟ್ ಬಾಂಡ್ಸ್ ಮಾರ್ಕೆಟ್, ಅಂದ್ರೆ ಇಲ್ಲಿ ಬಾಂಡ್ಗಳನ್ನ ನಾವು ಟ್ರೇಡ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ನೋಡೋದಾಯ್ತು ಅಂತಂದ್ರೆ ನಮಗೆ ಇದೆಲ್ಲ ಇಂಪಾರ್ಟೆಂಟ್ ಏನಲ್ಲ, ಸೊ ಜಸ್ಟ್ ಫಾರ್ ಯರ್ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಅಂದ್ರೆ ಫಾರೆಕ್ಸ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ ಕರೆನ್ಸಿಗಳನ್ನ ಟ್ರೇಡ್ ಮಾಡ್ತೀವಿ, ಓಕೆ. ಯೂರೋ ಆಗಿರ್ಬೋದು, USD ಆಗಿರ್ಬೋದು, ಈ ತರದ್ದು ಕರೆನ್ಸಿಗಳನ್ನ ಇಲ್ಲಿ ಏನ್ ಮಾಡ್ತಾರೆ, ಸೊ ಟ್ರೇಡ್ ಮಾಡ್ತಾರೆ. ಅಂಡ್ ಇದು ತುಂಬಾ ಕ್ರೂಷಿಯಲ್ ಆಗಿ ಟ್ರೇಡ್ ನಡೆಯುವಂತ, ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುವಂತ ಒಂದು ಟ್ರೇಡ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಸೊ ಈ ತರದ್ದು ಒಂದು ಮಾರ್ಕೆಟ್ ಇದೆ. ಅಂಡ್ ಇದು ಬಂದು 24/7 ರನ್ನಿಂಗ್ ಅಲ್ಲಿ ಇರುವಂತದ್ದು. ವೈ? ಬಿಕಾಸ್ ಬೇರೆ ಬೇರೆ ದೇಶದಲ್ಲಿ ನಡೆಯುವಂತ ಒಂದು ಮಾರ್ಕೆಟ್ ಆಗಿರೋದ್ರಿಂದ ಇದು 24/7 ಓಪನ್ ಇರುತ್ತೆ ಕೂಡ. ಅಂಡ್ ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಕಮಾಡಿಟಿ. ಸೊ ಕಮಾಡಿಟಿ ಕೂಡ ನಿಮಗೆ ಸಾಕಷ್ಟು ಪ್ರಾಡಕ್ಟ್ ಅನ್ನ, ಫಿಸಿಕಲ್ ಪ್ರಾಡಕ್ಟ್ಸ್ ಅನ್ನ, ಓಕೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎನರ್ಜಿ ಸೋರ್ಸ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು. ಸೊ ಇದನ್ನ ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ ಈ ಒಂದು ಕಮಾಡಿಟಿ ಮಾರ್ಕೆಟ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಸ್ಪಾಟ್ ಅಲ್ಲಿ, ಓಕೆ, ಸೊ ಇಮಿಡಿಯೇಟ್ ಆಗಿ ಡೆಲಿವರ್ ಮಾಡುವಂತ ಒಂದು ಸ್ಪಾಟ್ ಟ್ರೇಡಿಂಗ್ ಕೂಡ ಆಗುತ್ತೆ. ಅಂಡ್ ಫ್ಯೂಚರ್ ಅಂದ್ರೆ ಫರ್ದರ್ ಸ್ವಲ್ಪ ದಿವಸ ಆದ್ಮೇಲೆ ನಾವೇನ್ ಫ್ಯೂಚರ್ ಟ್ರೇಡಿಂಗ್ ಅಂತ ಮಾಡ್ತೀವಲ್ವಾ, ಸೊ ಆತರ ಫ್ಯೂಚರ್ ಅಲ್ಲಿ ಡೆಲಿವರ್ ಮಾಡುವಂತ ಟ್ರೇಡ್ಗಳು ಕೂಡ ಇಲ್ಲಿ ಆಗುತ್ತೆ. ಸೊ ಇದು ಕಮಾಡಿಟಿ ಮಾರ್ಕೆಟ್. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಡೆರಿವೇಟಿವ್ಸ್ ಮಾರ್ಕೆಟ್. ಡೆರಿವೇಟಿವ್ಸ್ ಏನಪ್ಪಾ ಅಂತ ನೋಡೋದಾಯ್ತು ಅಂದ್ರೆ ಇದು ಫಸ್ಟ್ ಆಫ್ ಆಲ್ ನೋಡೋದಾಯ್ತು ಅಂತಂದ್ರೆ ನಮ್ಮ ಹೆಡ್ಜಿಂಗ್ ಅಂತ ಕೇಳಿರ್ತೀರಾ ನೀವು, ರೈಟ್. ಸೊ ಹೆಡ್ಜಿಂಗ್ ಸಲುವಾಗಿ ಅಂದ್ರೆ ನಮ್ಮ ರಿಸ್ಕ್ ಅನ್ನ ರೆಡ್ಯೂಸ್ ಮಾಡ್ಕೊಳ್ಳೋ ಸಲುವಾಗಿ ನಮಗೆ ಡೆರಿವೇಟಿವ್ಸ್ ಮಾರ್ಕೆಟ್ ಅನ್ನೋದು ಶುರು ಆಗಿರುವಂತದ್ದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಲಾಂಗ್ ಸೈಡ್ ತಗೊಂಡಿದ್ದೀನಿ, ಅಂದ್ರೆ ಬೈ ಮಾಡಿ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ತಗೊಂಡಿದ್ದೀನಿ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರೂ ಫಾಲ್ ಆಗ್ತಿದೆ ಅಂದ್ರೆ ಪ್ರೈಸ್ ಏನಾದ್ರೂ ಕಡಿಮೆ ಆಗ್ತಾ ನನ್ನ ಅಮೌಂಟ್ ಏನಿರುತ್ತೆ, ನನ್ನ ಕ್ಯಾಪಿಟಲ್ ಏನಿರುತ್ತೆ ಅದು ಮೈನಸ್ ಆಗ್ತಿದೆ ಅಂತಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಆಪ್ಷನ್ಸ್, ಫ್ಯೂಚರ್ಸ್ ಇವೆಲ್ಲ ಏನಿರುತ್ತೆ, ಸೊ ಇದು ನಿಮಗೆ
ಕ್ರಿಯೇಟ್ ಆಗಿರೋದು. ಡೆರಿವೇಟಿವ್ಸ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಒಂದು ಡೆಡಿಕೇಟೆಡ್ ಒಂದು ವಿಡಿಯೋ ಏನಿರುತ್ತೆ ಅದು ನಿಮಗೆ ಈ ಕೋರ್ಸಲ್ಲಿ ನಿಮಗೆ ಅಫ್ಕೋರ್ಸ್ ಸಿಗುತ್ತೆ. ಸೊ ಅದರಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಬ್ರೀಫ್ ಆಗಿ ಮಾತಾಡೋಣ. ಸೊ ಇದರಲ್ಲಿ ಮಾತಾಡೋದಾಯ್ತು ಅಂತಂದ್ರೆ ಈ ಡೆರಿವೇಟಿವ್ಸ್ ಅನ್ನೋದು ಏನಿರುತ್ತೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಒಂದು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರೆ. ಅಂಡ್ ಕೆಲವರಲ್ಲ ಜಾಸ್ತಿ ಜನನೇ ಸ್ಪೆಕ್ಯುಲೇಷನ್ ಮಾಡ್ತಾರೆ, ಅಂದ್ರೆ ಪ್ರಾಫಿಟ್ ಅನ್ನ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಇದನ್ನ ಕೂಡ ಮಾಡ್ತಾರೆ. ಸೊ ಇದು ಬಂದು ಆಕ್ಚುಲಿ ನೋಡೋದಾಯ್ತು ಅಂದ್ರೆ ಇದಕ್ಕೆ ಆದಂತ ಯಾವುದೇ ಡೆಡಿಕೇಟೆಡ್ ಒಂದು ಇದಿರೋದಿಲ್ಲ. ಸೊ ಇದೊಂದು ಅಂಡರ್ಲೈಯಿಂಗ್ ಅಸೆಟ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ ಅನ್ನೋದನ್ನ ನಾವು ತಗೊಳ್ತೀವಿ ಅಂತಂದ್ರೆ ಆ ನಿಫ್ಟಿ 50 ರೈಟ್. ಸೊ ನಿಫ್ಟಿ 50 ಅಂದ್ರೆ ನಿಫ್ಟಿ ಅನ್ನೋದು ಒಂದೇನಿರುತ್ತೆ ಇಂಡೈಸ್. ಸೊ ಅದರಲ್ಲಿ ಒಂದು 50 ಸ್ಟಾಕ್ ಇದೆ ಅಂತಂದ್ರೆ ಆ 50 ಸ್ಟಾಕ್ಸ್ ಏನ್ ಪ್ರೈಸ್ ವೇರಿಯೇಷನ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಇದು ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನಿಫ್ಟಿ 50 ಅನ್ನ ತಗೊಳ್ಳೋದಾಯ್ತು ಅಂದ್ರೆ ಸ್ಟಾಕ್ಸ್ದು ನಾವು ಡೆರಿವೇಟಿವ್ಸ್ ತಗೊಳ್ತೀವಿ ಅಂದ್ರೆ ಆ ಒಂದು ಸ್ಟಾಕ್ದು ಏನ್ ಸ್ಪಾಟ್ ಪ್ರೈಸ್ ಇರುತ್ತೆ ಸೊ ಅದರಲ್ಲಿ ಏನ್ ವೇರಿ ಆಗುತ್ತೆ ಅದರ ಒಂದು ಅಂಡರ್ಲೈಯಿಂಗ್ ಅಸೆಟ್ ಆಗಿ ಇದಿರುತ್ತೆ. ಅಂಡ್ ನಿಮಗೆ ಡೆಡಿಕೇಟೆಡ್ ವಿಡಿಯೋ ಏನಿರುತ್ತೆ ಅದು ನಿಮಗೆ ಡೆರಿವೇಟಿವ್ಸ್ ಮೇಲೆ ಸಿಗುತ್ತೆ. ಸೊ ಅದರಲ್ಲಿ ನೀವು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಬಹುದು. ಅಂಡ್ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಇವೆಲ್ಲವನ್ನ ಇವಾಗ ನಾವೇನೆಲ್ಲ ಮಾರ್ಕೆಟ್ ನೋಡಿದ್ವಿ ಇದೆಲ್ಲವನ್ನ ರೆಗ್ಯುಲೇಟ್ ಮಾಡೋದು ಯಾವುದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕರೆನ್ಸಿ ಅಂದ್ರೆ ನಮ್ಮ ದುಡ್ಡನ್ನ ತಗೊಳ್ಳೋದಾಯ್ತು ಅಂತಂದ್ರೆ ನಮ್ಮ ಹತ್ರ ಏನ್ ಮನಿ ಇರುತ್ತೆ ಅದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ RBI, ಕರೆಕ್ಟ್. ಸೊ ಇವಾಗ ನಾವು ಪ್ರೀವಿಯಸ್ಲಿ ನೋಡಿದಂತ ಈ ಎಲ್ಲಾ ಮಾರ್ಕೆಟ್ ಅನ್ನ ಯಾರಪ್ಪ ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ಸೊ ಇವರ ರೋಲ್ ಏನಪ್ಪಾ ಅಂತಂದ್ರೆ ನಮ್ಮ ತರ ಯಾರು ಟ್ರೇಡರ್ಸ್ ಬರ್ತಾರೆ ಅವರನ್ನ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳ್ಬೋದು. ಓಕೆ, ಸಿಂಪಲೆಸ್ಟ್ ವೇ ಅಲ್ಲಿ. ಸೊ ನಮ್ಮ ದುಡ್ಡನ್ನ ಯಾರು ಮ್ಯಾನಿಪುಲೇಟ್ ಮಾಡಿ ನಮ್ಗೆ ಯಾರು ಮೋಸ ಮಾಡಬಾರ್ದು ಅನ್ನೋಂಥ ಸಲುವಾಗಿ ಈ ಒಂದು ಸೆಬಿ ಏನಿರುತ್ತೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ಯೂಶಲಿ ಎಲ್ಲಾ ಮಾರ್ಕೆಟ್ಗೂ ಇದು ರೆಗ್ಯುಲೇಟರಿ ಒಂದು ರೂಲ್ಸ್ ಅನ್ನ ಅಂಡ್ ಯಾರು ನಮ್ಮನ್ನ ಮಿಸ್ಲೈಡ್ ಮಾಡ್ದಂಗೆ ನೋಡ್ಕೊಳ್ಳೋ ಅಂತ ಒಂದು ಕೆಲಸವನ್ನ ಮೇಜರ್ ಆಗಿ ಇದು ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಕೊಡೋದಕ್ಕೆ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಯಾರೋ ಅವ್ರದ್ದು ಪ್ರಾಫಿಟ್ ಅನ್ನ ಮತ್ತೊಂದನ್ನ ಯಾವುದನ್ನು ಶೇರ್ ಮಾಡ್ತಿದ್ದಾರೆ ಅಥವಾ ಬಂದು ಅವ್ರು ಲಿಸ್ಟ್ ಆಗ್ತಿದ್ದಾರೆ ಅಂತಂದ್ರೆ ಸೊ ಇದೆಲ್ಲದರದ್ದು ಕಂಪ್ಲೀಟ್ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಏನಿರುತ್ತೆ ಅದನ್ನೆಲ್ಲ ಇವ್ರು ಮಾಡ್ಕೊಳ್ತಾರೆ. ಸೊ ಯಾವುದೋ ಒಂದು ಎಕ್ಸ್ಚೇಂಜ್ ನಮಗೆ ಬ್ರೋಕರ್ ನಮಗೆ ಮೋಸ ಮಾಡಬಹುದು. ಸೊ ಅದನ್ನ ಯಾರು ನೋಡ್ಕೊಳ್ತಾರೆ ಅಂತಂದ್ರೆ ಇವರು ನೋಡ್ಕೊಳ್ತಾರೆ. ಸೊ ಇದರ ಒಂದು ಕಂಪ್ಲೀಟ್ ಒಂದು ವಿಚಾರ ಏನಿರುತ್ತೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಇದು ಯಾವಾಗ ಶುರು ಆಯ್ತು ಅದು ಇದು ನಮಗೆ ಅವಶ್ಯಕತೆ ಇಲ್ಲದೆ ಇರುವಂತದ್ದು. ಒಂದ್ ವೇಳೆ ನಿಮ್ಗೆ ಇದ್ರ ಬಗ್ಗೆ ಇನ್ನು ಡೀಪ್ ಆಗಿ ತಿಳ್ಕೊಬೇಕು ಅಂದ್ರೆ ಒಂದ್ಸತಿ ಗೂಗಲ್ ಮಾಡಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ. ಸೊ ಇದು ನಿಮಗೆ ಸೆಬಿಗೆ ಅವಶ್ಯಕತೆ ಇರುವಂತ ಒಂದು ವಿಷಯ. ಸೊ ಅಂದ್ರೆ ಈ ಒಂದು ಮಾರ್ಕೆಟ್ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಸೊ ಅದನ್ನ ರೂಲ್ ಮಾಡೋದಕ್ಕೂ ಅಥವಾ ವ್ಯತ್ಯಾಸ ಮಾಡೋದಕ್ಕೂ ಅಥವಾ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೂ ಈ ಎಲ್ಲಾ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಂದ್ರೆ ಸೆಬಿ ಅವ್ರ ಹತ್ರ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ದಟ್ ಈಸ್ ಮೋರ್ ದನ್ ಎನಫ್. ನಮಗೆ ಅವಶ್ಯಕತೆ ಇರೋದು ಕೂಡ ಅಷ್ಟೇ ಇದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ NSE ಅಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಸೊ ಇದು ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಕ್ಸ್ಚೇಂಜ್ ಅಂತ ಹೇಳ್ಬೋದು ಇಂಡಿಯಾದ ಮಟ್ಟದಲ್ಲಿ ನಾವು ಮಾತಾಡೋದಾಯ್ತು ಅಂದ್ರೆ. ಸೊ ಇದು ಬಂದು ಒಂದು ಲೀಡಿಂಗ್ ಎಕ್ಸ್ಚೇಂಜ್ ಆಗಿರುತ್ತೆ ಇಂಡಿಯಾದಲ್ಲಿ, ಪ್ರೊವೈಡಿಂಗ್ ಪ್ಲಾಟ್ಫಾರ್ಮ್ ಟು ಟ್ರೇಡ್ ಈಕ್ವಿಟೀಸ್, ಡೆರಿವೇಟಿವ್ಸ್, ಡೆಟ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಓಕೆ, ಸೊ ಇದರಲ್ಲಿ ಕೀ ಫೀಚರ್ಸ್ ಅಂತ ನೋಡೋದಾಯ್ತು ಅಂತಂದ್ರೆ ಇದು ನಮಗೆ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮ್ ಅನ್ನ ಪ್ರೊವೈಡ್ ಮಾಡ್ತಿರುವಂತದ್ದು, ಹೈ ಲಿಕ್ವಿಡಿಟಿ ಇರುವಂತ ಒಂದು ಎಕ್ಸ್ಚೇಂಜ್ ಕೂಡ ಆಗಿರುತ್ತೆ. ಅದರಲ್ಲಿ ಪಾಪ್ಯುಲರ್ ಆಗಿ ನಿಫ್ಟಿ 50 ಹಾಗೂ ನಿಫ್ಟಿ ಬ್ಯಾಂಕ್ ಅಂದ್ರೆ ನಿಫ್ಟಿ ಅಂತ ಎಲ್ಲೆಲ್ಲ ಬಳಸಿದ್ದಾರೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರುವಂತ ಒಂದು ಇಂಡೈಸ್ ಅಂತ. ಓಕೆ, ಸೊ ಇದು ನಮಗೆ ಒಂದು ಇಂಡಿಯಾದ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿರುವಂತ ಒಂದು ಎಕ್ಸ್ಚೇಂಜ್ ಅಂತ ಕೂಡ ಹೇಳ್ಬೋದು. ಸೊ ಇದು ತುಂಬಾ ಇಂಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಹಾಗೂ ತುಂಬಾ ಲೀಡಿಂಗ್ ಅಲ್ಲಿರುವಂತ ಒಂದು ಎಕ್ಸ್ಚೇಂಜ್ ಆಗಿರುತ್ತೆ. ಅಂಡ್ ನಿಫ್ಟಿ 50 ಅಂತ ನಾವೇನ್ ಕೇಳ್ತೀವಿ ಅಫ್ಕೋರ್ಸ್ ಇದ್ರದ್ದೇ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿರುತ್ತೆ ಇಟ್ಸ್ ಅನ್ ಓಲ್ಡೆಸ್ಟ್ ಎಕ್ಸ್ಚೇಂಜ್ ಇನ್ ದ ಏಷ್ಯಾ. ಓಕೆ, ಸೊ ಇಂಡಿಯಾದೇ ಆಗಿರುವಂತ ಒಂದು ಎಕ್ಸ್ಚೇಂಜ್ ಆಗಿರುತ್ತೆ. ಇದು ಬಂದು ಬೇಸ್ಡ್ ಇನ್ ಮುಂಬೈ. ಓಕೆ, ಸೊ ಇಲ್ಲೂ ಕೂಡ ಅಫ್ಕೋರ್ಸ್ ಈಕ್ವಿಟಿ, ಡೆರಿವೇಟಿವ್ಸ್, ಮ್ಯೂಚುವಲ್ ಫಂಡ್ಸ್, ಡೆಟ್ ಸೆಕ್ಯೂರಿಟೀಸ್ ಇವೆಲ್ಲವನ್ನ ಕೂಡ ಇಲ್ಲಿ ನಾವು ಟ್ರೇಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂಡ್ ಇಲ್ಲಿ ಬಂದು ಸೆನ್ಸೆಕ್ಸ್ ಅನ್ನುವಂತ ಒಂದು ಇಂಡೈಸ್ ಇದೆ. ಅಂದ್ರೆ BSE ಅಲ್ಲಿರುವಂತ
ಟಾಪ್ 30 ಅಂದರೆ ಕ್ಯಾಪಿಟಲ್ ವೈಸ್ ಅಲ್ಲಿ ತುಂಬಾ ಹೆಚ್ಚು ಹೂಡಿಕೆ ಮಾಡಿರುವಂತ ಯಾವ್ದು ಸ್ಟಾಕ್ಸ್ ಇರುತ್ತೆ ಅದರಲ್ಲಿ ಟಾಪ್ 30 ಏನಿರುತ್ತೆ ಅದನ್ನ ಸೆನ್ಸೆಕ್ಸ್ ಅಂತ ಹೇಳ್ತಾರೆ. ಐ ಥಿಂಕ್ ನೀವು ನ್ಯೂಸಲ್ಲೆಲ್ಲ ನೋಡ್ತಿರ್ತೀರಾ, ನಿಫ್ಟಿ ಆಯಿತು ಈ ಥರ ಇಷ್ಟು ಜಾಸ್ತಿ ಆಯಿತು, ಇಷ್ಟು ಕಮ್ಮಿ ಆಯಿತು, ಸೆನ್ಸೆಕ್ಸ್ ಇಷ್ಟು ಜಾಸ್ತಿ ಆಯಿತು, ಇಷ್ಟು ಕಮ್ಮಿ ಆಯಿತು. ಇದೆಲ್ಲ ಏನು ಅಂತಂದರೆ ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನಿಫ್ಟಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದೆರಡು ಬಂದು ಎಕ್ಸ್ಚೇಂಜ್ಗಳು. ಓಕೆ, ನಾವು ಫಸ್ಟ್ ಏನು ಅರ್ಥ ಮಾಡ್ಕೊಂಡ್ವಿ, ಮಾರ್ಕೆಟ್ ಯಾವುದು. ನೆಕ್ಸ್ಟ್ ಏನು ಅರ್ಥ ಮಾಡ್ಕೊಂಡ್ವಿ, ಆ ಮಾರ್ಕೆಟನ್ನು ರೂಲ್ ಮಾಡೋರು ಯಾರು, ಆ್ಯಂಡ್ ಅದರಲ್ಲಿರುವಂಥ ಆ ಮಾರ್ಕೆಟಲ್ಲಿರುವಂಥ ಯಾವುದೇ ಒಂದು ಒಂದು ಇನ್ಸ್ಟ್ರೂಮೆಂಟನ್ನು ನಾವು ತಗೋಬೇಕು ಅಂದರೆ ಎಲ್ಲಿಗೆ ಬರಬೇಕು, ಎಕ್ಸ್ಚೇಂಜಿಗೆ ಬರಬೇಕು. ಈ ಎಕ್ಸ್ಚೇಂಜ್ಗಳಿಂದ ನಾವೇನಾದರೂ ಅದನ್ನು ತಗೋಬೇಕು ಅಂದರೆ ನಾವು ಎಲ್ಲಿ ಹೋಗಬೇಕು, ಬ್ರೋಕರ್ಸ್ ಹತ್ರ, ರೈಟ್. ಸೊ ಇಂಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂಥ ಕೆಲವೊಂದು ಬ್ರೋಕರ್ಸ್ಗಳ ನೇಮನ್ನು ನಾನು ತಗೊಳ್ತಾ ಇದ್ದೀನಿ. ಇದು ಯಾವುದು ಕೂಡ ಪೇಡ್ ಪ್ರಮೋಷನ್ ಅಲ್ಲ ದಯವಿಟ್ಟು. ಸೊ ಇದು ಪಾಪ್ಯುಲರ್ ಇರುವಂಥ ಕೆಲವೊಂದು ಬ್ರೋಕರ್ಗಳದ್ದು ಲಿಸ್ಟ್ ಆಗಿರುತ್ತೆ. ಸೊ ಟೈಪ್ಸ್ ಆಫ್ ಬ್ರೋಕರ್ಸ್ ಇನ್ ಇಂಡಿಯಾ ಅಂತ ಮಾತಾಡೋದಾಯ್ತು ಅಂದರೆ ಫುಲ್ ಟೈಮ್ ಸರ್ವಿಸ್ ಬ್ರೋಕರ್ಸ್ ಯಾರು ಇರ್ತಾರೆ ಅದರಲ್ಲಿ ICICI ಸೆಕ್ಯೂರಿಟೀಸ್, HDFC ಸೆಕ್ಯೂರಿಟೀಸ್ ಅಂಡ್ ಕೋಟ್ಯಾಕ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ನಿಮ್ಗೆ ICICI, HDFC, ಕೋಟ್ಯಾಕ್ ಅಂತ ಅನ್ನಿಸ್ತಿದೆ ಅಂತಂದ್ಮೇಲೆ ಅಫ್ಕೋರ್ಸ್ ಅದು ಅದರದೇ ಬ್ಯಾಂಕ್ ಅಲ್ಲಿ ಪ್ರೊವೈಡ್ ಮಾಡ್ತಿರೋವಂಥ ತುಂಬಾ ಒಂದು ಪವರ್ಫುಲ್ ಆದಂಥ ಸರ್ವಿಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಏನಪ್ಪ ಅಡ್ವಾಂಟೇಜ್ ಅಂತ ಕೇಳೋದಾಯ್ತು ಅಂದ್ರೆ ಇವ್ರ ಹತ್ರ ಎಲ್ಲಾನು ಇರುತ್ತೆ. ಓಕೆ, ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಸರ್ವಿಸಸ್ಸು ಇವರು ನಮಗೆ ಈ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಸಾಕಷ್ಟು ಅಡ್ವಾಂಟೇಜಸ್ ಕೂಡ ಇದೆ. ನಿಮಗೆ ಅಡ್ವೈಸರಿ ಏನಾದರೂ ಬೇಕು ಅಂದ್ರೂ ಕೂಡ ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗುತ್ತೆ. ವೀಕ್ಲಿ ಮಂತ್ಲಿ ಈ ಥರದ್ದು ಸಾಕಷ್ಟು ರೆಕಮೆಂಡೇಶನ್ಸ್ ಅನ್ನ ಕೂಡ ಕಳಿಸ್ತಿರ್ತಾರೆ ಇವರು. ಸೊ ಇದು ನಿಮಗೆ ಸಿಗುವಂಥ ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ನಮಗೆ ಅಮೌಂಟ್ ಏನಿರುತ್ತೆ, ಟ್ರೇಡ್ ಮಾಡುವಂಥ ಒಂದು ಅಮೌಂಟ್ ಆಗಿರ್ಬೋದು, ಕೆಲವೊಂದು ಫೀಚರ್ಸ್ ಏನಿರುತ್ತೆ ಅದಕ್ಕೆ ಅಕಾರ್ಡಿಂಗ್ಲಿ ಫೀಸಸ್ ಏನಿರುತ್ತೆ, ಈ ಎಲ್ಲರ ಹತ್ರ ಸ್ವಲ್ಪ ಚೇಂಜಸ್ ಇರುತ್ತೆ, ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ. ಓಕೆ, ಡಿಸ್ಕೌಂಟ್ ಬ್ರೋಕರ್ಸ್ ಯಾರಪ್ಪ ಅಂದ್ರೆ ಇವರು ಎಸ್ಪೆಷಲಿ ಫಾರ್ ಟ್ರೇಡಿಂಗ್ಗೆ ಅಂತಾನೆ ಕೆಲವೊಂದು ಅಡ್ವಾಂಟೇಜಸ್ ಅನ್ನ ಮಾಡಿಕೊಟ್ಟಿರ್ತಾರೆ. ಅದರಲ್ಲಿ ಮಾತಾಡೋದಾಯ್ತು ಅಂದ್ರೆ ಜೆರೋದಾ, ಅಪ್ಸ್ಟಾಕ್, ಪ್ಲೇಯರ್, ದರ್ನ್ ಅಂಡ್ 5 ಪೈಸಾ ಈ ತರದ್ದು ಸಾಕಷ್ಟು ಬ್ರೋಕರ್ಸ್ಗಳು ನಮಗೆ ಸಿಗ್ತಾರೆ. ನೆಕ್ಸ್ಟ್ ಆನ್ಲೈನ್ ಬ್ರೋಕರ್ಸ್. ಸೊ ಶೇರ್ಕಾನ್, ಏಂಜಲ್ ಬ್ರೋಕಿಂಗ್, IIFL. ಓಕೆ, ಸೊ ಇವರು ಕೂಡ ನಮಗೆ ಸಿಗ್ತಾರೆ ಆನ್ಲೈನ್ ಬ್ರೋಕರ್ಸ್ ಅಲ್ಲಿ. ಸೊ ಹಾಗೆ ನಾನು ಹೇಳ್ದಂಗೆ ಟ್ರೆಡಿಷನಲ್ ಬ್ರೋಕರ್ಸ್ ಮೋಟಿಲಾಲ್ ಒಸ್ವಾಲ್ ಅಂಡ್ ಗೋಜಿತ್ ಫೈನಾನ್ಸ್ ಸರ್ವಿಸಸ್. ಸೊ ಇವರು ಕೂಡ ಸಿಗ್ತಾರೆ, ಅಂದ್ರೆ ಟ್ರೆಡಿಷನಲ್ ಬ್ರೋಕರ್ಸ್. ಓಕೆ, ತುಂಬಾ ಹಳೆ ಬ್ರೋಕರ್ಸ್ಗಳಲ್ಲಿ ಇವ್ರಗಳ ಹೆಸರು ಕಾಣಿಸುತ್ತೆ ನಮಗೆ. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಬ್ಯಾಂಕ್ ಬ್ರೋಕರ್ಸ್ ಅಂತ ಮಾತಾಡೋದಾಯ್ತು ಅಂದ್ರೆ ಆಕ್ಸಿಸ್ ಡೈರೆಕ್ಟ್, SBI ಕ್ಯಾಪ್ ಸೆಕ್ಯೂರಿಟಿ. ಸೊ ಇದೆಲ್ಲ ಏನು ಅಂತ ನೋಡೋದಾಯ್ತು ಅಂದ್ರೆ ಇಟ್ಸ್ ಆಲ್ ಬ್ರೋಕರ್ಸ್. ಅಂದ್ರೆ ಇಲ್ಲಿಂದ ನಾವು ಫೈನಲಿ ಅಲ್ಟಿಮೇಟ್ಲಿ ನಾವು ತಗೊಳ್ಳೋದಕ್ಕೆ, ಮಾರೋದಕ್ಕೆ ಇಲ್ಲಿ ನಮಗೆ ಅವಕಾಶ ಇರುವಂಥದ್ದು. ಅಂದ್ರೆ ಇದ್ರಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಡಿಮ್ಯಾಟ್ ಅಕೌಂಟ್, ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನೋದನ್ನ ಓಪನ್ ಮಾಡಬೇಕು. ಸೊ ಇದರಲ್ಲಿ ನೀವು ಯಾವ ಬ್ರೋಕರ್ ಅನ್ನ ಚೂಸ್ ಮಾಡಬೇಕು ಅನ್ಕೊಳ್ತೀರಾ, ಇಟ್ಸ್ ಅಕಾರ್ಡಿಂಗ್ ಟು ಯುವರ್ ವಿಶ್. ಸೊ ಇದರಲ್ಲಿ ಕೆಲವೊಂದು ಫೀಚರ್ಸ್ಗಳು ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ, ಕೆಲವೊಂದು ಕಡೆ ಕಮ್ಮಿ ಇರುತ್ತೆ. ಅದಕ್ಕೆ ತಕ್ಕಂತೆ ಫೀಸಸ್ ಜಾಸ್ತಿ ಕಮ್ಮಿ ಆಗುತ್ತೆ. ಓಕೆ, ಒಂದೊಂದಕ್ಕೂ ನಿಮಗೆ ಸ್ಪೆಸಿಫಿಕ್ ಆಗಿ ಏನು ಫೀಸು ಅಂತ ನೋಡೋದಾಯ್ತು ಅಂದ್ರೆ ಅವ್ರವ್ರದೇ ಆದಂಥ ವೆಬ್ಸೈಟ್ ಅಲ್ಲಿ ನೀವು ಹೋದ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಇದರಲ್ಲಿ ಕೆಲವೊಂದು ಎಕ್ಸ್ಚೇಂಜ್ಗಳನ್ನ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಅಕೌಂಟ್ ಹೇಗೆ ಓಪನ್ ಮಾಡೋದು, KYC ಹೇಗೆ ಮಾಡೋದು, ಟ್ರೇಡಿಂಗ್ ಹೇಗೆ ಮಾಡೋದು, ಪ್ರತಿಯೊಂದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದಕ್ಕೆ ಬೇಕಾದಂತೆ ವಿಡಿಯೋ ನೀವು ಅದರಲ್ಲಿ ನೋಡಿಕೊಂಡು ನಿಮ್ಮ ಅಕೌಂಟ್ ಏನಾದರೂ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಿರುವಂಥ ಅಕೌಂಟನ್ನು ನೀವು ಯೂಸ್ ಮಾಡಿದಾಗ ನಿಮಗೆ ನಮ್ಮ ಕಡೆಯಿಂದ ಕೆಲವೊಂದು ಎಕ್ಸ್ಟ್ರಾ ಸರ್ವಿಸಸ್ ಸಿಗುತ್ತೆ. ಓಕೆ, ಸೊ ಇದು ಓವರ್ ಆಲ್ ಅಬೌಟ್ ಈ ಒಂದು ವಿಡಿಯೋ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದಂಗೆ ಕಂಪ್ಲೀಟ್ ಸಮರಿನ ನಾವು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನಿಮಗೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂಥ ವಿಚಾರವನ್ನು ಮಾತ್ರ ಈ ಒಂದು ವಿಡಿಯೋ ಕೊಡ್ತಾ ಇರುವಂಥದ್ದು. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಏನಿರುತ್ತೆ ಆಕ್ಚುಲಿ ನಾವು ಎಕ್ಸಾಮಿನೇಷನ್ಗೆ ಏನೆಲ್ಲ ಅವಶ್ಯಕತೆ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಐ ಥಿಂಕ್ ಈ ವಿಡಿಯೋದಿಂದ ನೀವು ಏನು ಬೇಸಿಕ್ ಇನ್ಫಾರ್ಮೇಶನ್ ಏನು ಅವಶ್ಯಕತೆ ಇರುತ್ತೆ ಅದನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ಇದರಲ್ಲಿ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ, ಡೌಟ್ಸ್ ಇತ್ತು ಅಂದರೆ, ಕ್ಲಾರಿಟಿ ಬೇಕು ಅಂದರೆ ನಿಮ್ಮ ಕೋಆರ್ಡಿನೇಟರ್ ಯಾರು ಇರ್ತಾರೆ ಅವ್ರ ಜೊತೆ ಒಂದ್ಸತಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮುಗಿಸ್ಕೊಳ್ತೇನೆ. ನೆಕ್ಸ್ಟ್ ಟಾಪಿಕ್ ಏನಿರುತ್ತೆ ವಿತೌಟ್ ಡಿಲೇ ಇಮಿಡಿಯೇಟ್ ಆಗಿ ಆದಷ್ಟು ವಾಚ್ ಮಾಡಿ. ಸೊ ಎಲ್ಲದನ್ನು ನೋಟ್ಸ್ ಮಾಡಿಕೊಂಡು ಅದನ್ನ ಪ್ರಾಕ್ಟಿಕಲ್ ರೂಪದಲ್ಲಿ ತಗೊಂಬಂದು ಒಂದು ಸಕ್ಸಸ್ ಅನ್ನೋದನ್ನ ಕಾಣೋಣ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು ಆಲ್.